ಮಿತ್ರರೇ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗುತ್ತೆ. ಯಾಕೆಂತಂದ್ರೆ ಟ್ರಂಪ್ ಈಗಾಗಲೇ ತನ್ನ ಸೇನೆಗೆ ಆರ್ಡರ್ ಮಾಡಿದ್ದಾರೆ. ಫೈನಲ್ ಆದೇಶ ಒಂದೇ ಬಾಕಿ ಇದೆ ಅಂತ ನಿಮಗೆ ತಿಳಿಸಿದ್ದೆ. ಅಂದರೆ ಸೇನೆ ಈಗಾಗಲೇ ಪ್ರಿಪೇರ್ ಆಗೋದಕ್ಕೆ ಶುರುವಾಗಿದೆ ಅಂತ. ಇದರ ನಡುವೆ ಅಮೆರಿಕದಲ್ಲಾದಂತಹ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಕೇವಲ ಇರಾನನ್ನು ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ನಡುಗಿಸಿದೆ. ಮುಂದೇನಪ್ಪ ಈ ಜಗತ್ತಿಗೆ ಕಾದಿದೆ ಎನ್ನುವಂತಹ ಭೀತಿಯನ್ನು ಹುಟ್ಟು ಹಾಕಿದೆ. ಯಾಕೆ ಕೇಳಿದ್ರೆ ಅಮೆರಿಕದ ಅತ್ಯಂತ ಡೆಡ್ಲಿ ವಿಮಾನವೊಂದು ಹೊರಗಡೆ ಕಾಣಿಸ್ಕೊಂಡಿದೆ. ಅಂದ್ರೆ ಅಮೆರಿಕದ ಸೇನೆ ಅದನ್ನ ಹೊರ ತೆಗೆದಿದೆ. ಬಹುತೇಕ ಮಿತ್ರರೇ ಯಾರಿಗೂ ಕೂಡ ಈ ವಿಮಾನದ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ಅಂತಹ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಮಾತ್ರ ಈ ವಿಮಾನ ಹೊರಗೆ ಬರುತ್ತೆ. ಇಲ್ಲದೆ ಹೋದ್ರೆ ಅಮೆರಿಕ ಯಾವತ್ತೂ ಕೂಡ ಇದನ್ನ ಶೋ ಮಾಡೋದೇ ಇಲ್ಲ. ಭಾರಿ ವಿನಾಶ ಸಂಭವಿಸಿದಂತಹ ಸಂದರ್ಭದಲ್ಲಿ ಹೊರಬರುವಂತಹ ವಿಮಾನ ಇದು. ಅದನ್ನ ಈಗ ಅಮೆರಿಕ ಹೊರ ತೆಗೆದು ಟೆಸ್ಟ್ ಮಾಡಿದೆ. ಆ ವಿಮಾನದ ಹೆಸರು E-4B ನೈಟ್ ವಾಚ್ ಅಂತ. ಆ ವಿಮಾನಕ್ಕೆ ನಾನಾ ಹೆಸರುಗಳಿದೆ. ಫ್ಲೈಯಿಂಗ್ ಪೆಂಟಗಾನ್ ಅಂತ ಕರೆಯಲಾಗುತ್ತೆ, ಇನ್ನೊಂದು ಡೂಮ್ಸ್ ಡೇ ಪ್ಲೈನ್ ಅಂತ ಕೂಡ ಕರೆಯಲಾಗುತ್ತೆ. ಈ ವಿಮಾನವನ್ನ ಅಮೆರಿಕದ ಅಧ್ಯಕ್ಷರು ಬಳಸ್ತಾರೆ. ಅದು ಯಾವ ಸಂದರ್ಭದಲ್ಲಿ? ನ್ಯೂಕ್ಲಿಯರ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ. ಅಂದ್ರೆ ಅಮೆರಿಕಾಗೆ ಅತ್ಯಂತ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರ ರಕ್ಷಣೆಗಿರುವಂತಹ ವಿಮಾನ ಇದು. ಆ ವಿಮಾನವನ್ನ ಈಗ ಹೊರತೆಗೆದು ಅಮೆರಿಕ ಟೆಸ್ಟ್ ಮಾಡಿದೆ. ಹಾಗಾದ್ರೆ ಏನಿದು ಡೂಮ್ಸ್ ಡೇ ಪ್ಲೈನ್? ಈಗ ಯಾಕೆ ಅಮೆರಿಕ ಅದನ್ನು ಹೊರಗೆ ತೆಗೆದಿದೆ? ಇರಾನ್ ಮೇಲೆ ಅಮೆರಿಕ ಏನಾದರೂ ಅಣ್ವಸ್ತ್ರ ಪ್ರಯೋಗ ಮಾಡುತ್ತಾ? ಅಥವಾ ಇರಾನ್ ಬಳಿಯಲ್ಲಿ ಅಣ್ವಸ್ತ್ರ ಇಲ್ವಲ್ಲ, ಅವರೇನಾದರೂ ಅಮೆರಿಕಾಗೆ ಹಾನಿ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಯಾಕೋಸ್ಕರವಾಗಿ ಈ ವಿಮಾನವನ್ನ ಅಮೆರಿಕ ಹೊರಗೆ ತೆಗೆದಿದೆ? ಇದರ ಕೆಪಾಸಿಟಿ ಏನು? ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಒಂದು ಕಡೆ ಮಿತ್ರರೇ, ಅಮೆರಿಕದಲ್ಲಿರುವಂತಹದ್ದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಈಗೋ ಇರುವಂತಹ ಮನುಷ್ಯನ ಆಡಳಿತ. ಕೆಲವು ಸಲ ಏನ್ ಅನ್ಸುತ್ತೆ ಅಂತಂದ್ರೆ, ವಿಶ್ವದ ಎಲ್ಲ ನಾಯಕರನ್ನು ಒಂದು ಕಡೆ ನಿಲ್ಲಿಸಿ ಅವರ ಈಗೋಗಳನ್ನೆಲ್ಲ ತೂಕಕ್ಕೆ ಹಾಕಿ ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈಗೋವನ್ನ ತೂಕಕ್ಕೆ ಹಾಕಿದ್ರೆ ಎರಡು ಸರಿಸಮ ಆಗಬಹುದು ಅಂತ. ಅಷ್ಟರ ಮಟ್ಟಿಗೆ ಈಗೋ ಇರುವಂತಹ ಮನುಷ್ಯ ಆತ. ಇಂತಹ ಅಧ್ಯಕ್ಷನಿಂದ ಇಡೀ ವಿಶ್ವ ಏನೋ ಒಳ್ಳೆಯದನ್ನ ನಿರೀಕ್ಷೆ ಮಾಡೋದಂತೂ ತಪ್ಪು. ಇನ್ನೊಂದು ಕಡೆ ಇರಾನ್, ಮತಾಂಧತೆಯಲ್ಲಿ ತುಂಬಿ ಹೋದಂತಹ ಆಡಳಿತ. ಆ ಅಯತುಲ್ಲಾ ಅಲಿ ಖಮೇನಿ ಆಗ್ಲೋ ಸಾಯುವಂತಹ ಮನುಷ್ಯ. ಆತನಿಗೇನು ಭವಿಷ್ಯ ಇಲ್ಲ. ಯಾಕೆಂದ್ರೆ 86 ವರ್ಷ ಆಗಿದೆ. ಈಗೇನಾದ್ರೂ ಇಸ್ರೇಲ್ ಯುದ್ಧದಲ್ಲಿ ಬದುಕುಳಿದ್ರೂ ಕೂಡ ಇನ್ನು ಹೆಚ್ಚು ವರ್ಷ ಏನು ಆತ ಬದುಕೋದಿಲ್ಲ. ಹೀಗಾಗಿ ಆತ ಏನ್ ಅಂದ್ಕೊಂಡಿದ್ದಾನೆ? ಡೂ ಆರ್ ಡೈ. ಗೆದ್ರೆ ಸಾಮ್ರಾಜ್ಯದಲ್ಲಿ ದೊಡ್ಡ ಕೀರ್ತಿ, ಸತ್ರೆ ಅದೆಲ್ಲೋ 72 ಕನ್ಯೆಯರು ಸಿಗ್ತಾರಂತಲ್ಲ, ಆ ರೀತಿಯ ಮನಸ್ಥಿತಿಯಲ್ಲಿರುವಂತಹ ಒಬ್ಬ ನಾಯಕ ಆತ. ಇನ್ನೊಂದು ಕಡೆ ಇಸ್ರೇಲ್ ಅದೆಷ್ಟೇ ಬೆಲೆ ತೆತ್ತರೂ ಪರವಾಗಿಲ್ಲ, ನಾವು ಇರಾನ್ ಮಾತ್ರ ನ್ಯೂಕ್ಲಿಯರ್ ಪವರ್ ಆಗಬಾರದು ಅಂತ ನಿಂತ್ಕೊಂಡ್ಬಿಟ್ಟಿದೆ. ಹೀಗಾಗಿ ವಿಶ್ವದಲ್ಲಿ ಏನು ವಿನಾಶ ಆಗತ್ತೆ ಅಂತ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ? ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಟೆಹರಾನ್ನಿಂದ ಜನ ಖಾಲಿ ಮಾಡಿ ಅಂತ ಒಂದು ಧಮಕಿ ಹಾಕಿದ್ರು. ಅನಂತರ ಇರಾನ್ನ ಅಧ್ಯಕ್ಷ ಖಮೇನಿ ನಮ್ಗೆ ಈಸಿ ಟಾರ್ಗೆಟ್ ಅಂತ ಹೇಳಿದ್ರು. ಅದಾದ ಬಳಿಕ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ, ಇಲ್ಲದೆ ಹೋದ್ರೆ ವಿನಾಶಕ್ಕೆ ಸಿದ್ಧವಾಗಿ ಅಂತ ಕರೆ ಕೊಟ್ಟರು. ಇದೆಲ್ಲ ಆದ ಬಳಿಕ ನೆಕ್ಸ್ಟ್ ವೀಕ್ ಬಹಳ ದೊಡ್ಡದೇನೋ ನಡೆಯುತ್ತೆ ಅಂತ ಟ್ರಂಪ್ ಹೇಳಿದ್ರು. ಇದೆಲ್ಲ ಆಗ್ತಿದ್ದ ಹಾಗೆ ಅಮೆರಿಕದ ಪತ್ರಿಕೆಗಳು ವರದಿ ಮಾಡೋದಕ್ಕೆ ಶುರು ಮಾಡಿದ್ವು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಆರ್ಡರ್ ಮಾಡಿದ್ದಾರೆ. ಸೇನೆಗೆ ಸೂಚನೆಯನ್ನ ಕೊಟ್ಟಾಗಿದೆ. ಆ ಪತ್ರಕ್ಕೂ ಕೂಡ ಸಹಿ ಹಾಕಿದ್ದಾಗಿದೆ. ಇನ್ನೇನು ಫೈನಲ್ ಒಂದೇ ಆರ್ಡರ್ ಬಾಕಿ ಇರುವಂತಹದ್ದು. ಅದಾಗ್ತಿದ್ದ ಹಾಗೆ ಅಮೆರಿಕದ ಸೇನೆ ಇರಾನ್ ಒಳಗೆ ನುಗ್ಗಿ ಬಿಡುತ್ತೆ, ಹೀಗಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಇದೆಲ್ಲದರ ನಡುವೆ ಅಮೆರಿಕ ಮತ್ತು ಇಡೀ ವಿಶ್ವದಲ್ಲಿ ಭಾರಿ ಸದ್ದು ಮಾಡಿದ್ದು ಡೂಮ್ಸ್ ಡೇ ಪ್ಲೈನ್. ಯಾಕೆ ಅಂತಂದ್ರೆ ಈ ವಿಮಾನ ವಾಷಿಂಗ್ಟನ್ ನಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ತು. ವಾಷಿಂಗ್ಟನ್ ನ ಏರ್ ಸ್ಪೇಸ್ ನಲ್ಲಿ ಇದು ಹಾರ್ತಾ ಇತ್ತು. ಯಾಕೆ ಇದಕ್ಕಿಷ್ಟು ಮಹತ್ವ? ಇದೇನು ಯುದ್ಧ ವಿಮಾನನ? ಇದು ಹೋಗಿ ಇರಾನ್ ಮೇಲೆ ಬಾಂಬ್ ಹಾಕುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಡೂಮ್ಸ್ ಡೇ ಪ್ಲೈನ್ ಇದೆಯಲ್ಲ, ಇದು ಅಮೆರಿಕ ಅಧ್ಯಕ್ಷರ ವಿಶೇಷ ವಿಮಾನ. E-4B ನೈಟ್ ವಾಚ್ ಅಂತ ಇದನ್ನು ಕರೆಯಲಾಗುತ್ತೆ. ಇದನ್ನು ನಿರ್ಮಾಣ ಮಾಡಿದ್ದು 1973ರಲ್ಲಿ. ನಿಮಗೆಲ್ಲ ಗೊತ್ತು, ಕೋಲ್ಡ್ ವಾರ್ ನಡೀತಾ ಇತ್ತು. ರಷ್ಯಾ ಮತ್ತು ಅಮೆರಿಕದ ನಡುವೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನುವಂಥ ಸನ್ನಿವೇಶ ಇತ್ತು. ಅದು ಅಲ್ಲದೆ ಅಮೆರಿಕಗಿದ್ದಂತಹ ಭಯ ಏನು ಕೇಳಿದ್ರೆ, ರಷ್ಯಾ ಒಂದು ವೇಳೆ ಯುದ್ಧ ಆಗಿದ್ದೇ ಆದ್ರೆ ಅಮೆರಿಕದ ಮೇಲೆ ನ್ಯೂಕ್ಲಿಯರ್ ಪ್ರಯೋಗವನ್ನ ಮಾಡಬಹುದು ಅಂತ. ಇವತ್ತಿಗೂ ಮಿತ್ರರೇ, ವಿಶ್ವದಲ್ಲಿ ಅತಿ ಶಕ್ತಿಶಾಲಿಯಾದಂತಹ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರುವಂತಹದ್ದು ರಷ್ಯಾದ ಬಳಿಯಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಅಮೆರಿಕಾಗೆ ರಷ್ಯಾದ ನ್ಯೂಕ್ಲಿಯರ್ ಭಯ ಇವತ್ತಿಗೂ ಕೂಡ ಹೋಗಿಲ್ಲ. ಇನ್ನು ಕೋಲ್ಡ್ ವಾರ್ ಸಮಯದಲ್ಲಿ ಯಾವ ರೀತಿಯಾಗಿರಬಹುದು ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ 1973ರಲ್ಲಿ ಅಮೆರಿಕದ ಅಧ್ಯಕ್ಷರನ್ನ ರಕ್ಷಣೆ ಮಾಡೋದಕ್ಕಾಗಿ E-4B ನೈಟ್ ವಾಚ್ ಅನ್ನುವಂತಹ ವಿಮಾನವನ್ನು ರೆಡಿ ಮಾಡಲಾಗುತ್ತೆ. ಇದರ ಒಟ್ಟು ಕಾಸ್ಟ್ ಎಷ್ಟು ಕೇಳಿದ್ರೆ $223 ಮಿಲಿಯನ್. ಅಂದ್ರೆ ಇವತ್ತಿನ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 2,000 ಕೋಟಿ ರೂಪಾಯಿ. ಇದನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ ಅಂತಂದ್ರೆ, ಇದೊಂದು ಫ್ಲೈಯಿಂಗ್ ಪೆಂಟಗಾನ್ ಏನು ಅಂತ ನಿಮಗೆಲ್ಲ ಗೊತ್ತು. ಅಮೆರಿಕದ ರಕ್ಷಣಾ ಇಲಾಖೆ, ಅಮೆರಿಕ ಸೇನೆಯ ಫುಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅದು. ಆ ಇಡೀ ಪೆಂಟಗಾನ್ ಏನ್ ಕೆಲಸ ಮಾಡುತ್ತೋ ಅದನ್ನ ಇದೊಂದೇ ವಿಮಾನ ಮಾಡುತ್ತೆ. ಇದರಲ್ಲಿ ಒಟ್ಟು 3 ಡೆಕ್ಗಳಿರುತ್ತೆ. ಹಾಗೆ 18 ರೂಮ್ಗಳಿರ್ತವೆ. 112 ಜನ ಒಮ್ಮೆಗೆ ಇದರಲ್ಲಿ ಪ್ರಯಾಣ ಮಾಡಬಹುದು. 4 ಇಂಜಿನ್ ಅನ್ನು ಅಳವಡಿಸಲಾಗಿರುತ್ತೆ. ಒಮ್ಮೆ ಇದು ಟೇಕ್ ಆಫ್ ಆಯ್ತು ಅಂತಂದ್ರೆ 12 ಗಂಟೆ ಯಾವುದೇ ಇಂಧನ ಭರ್ತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಆಗಸದ
ಆಗಸದಲ್ಲಿ ಇದಕ್ಕೆ ರೀಫ್ಯೂಲಿಂಗ್ ಮಾಡ್ತಾ ಇದ್ರೆ ಇದು ಹಲವು ದಿನಗಳ ಕಾಲ ಆಗಸದಲ್ಲೇ ಹಾರ್ತಾ ಇರುತ್ತೆ. ಇದಿಷ್ಟೇ ಅಲ್ಲ ಮಿತ್ರರೇ ಇದರ ವಿಶೇಷತೆ, ಇನ್ನೂ ಹೆಚ್ಚಿನದ್ದಿದೆ. ಇದು 1 ಗಂಟೆಗಳ ಕಾಲ ಆಗಸದಲ್ಲಿ ಹಾರಬೇಕು ಅಂತಂದ್ರೆ ಇದಕ್ಕೆ 1,35,00,000 ರೂಪಾಯಿ ಖರ್ಚಾಗತ್ತೆ. ಸದ್ಯ ಇಡೀ ವಿಶ್ವದಲ್ಲಿರುವಂತಹ ಅತಿ ಹೆಚ್ಚು ದುಬಾರಿ ಹಾರಾಟದ ವಿಮಾನ ಇದು. ಇನ್ನು ಈ ವಿಮಾನಕ್ಕೆ ಯಾವುದೇ ಕಿಟಕಿಗಳಿಲ್ಲ. ನೀವು ಹೊರಗಡೆ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಅಲ್ಲಿನ ಕಂಪ್ಯೂಟರ್ಗಳೇ ನಿಮಗೆ ತಿಳಿಸ್ತವೆ. ಆ ರೀತಿಯಾಗಿ ಇದನ್ನು ಡಿಸೈನ್ ಮಾಡಲಾಗಿದೆ. ಜೊತೆಗೆ ಇದು ನ್ಯೂಕ್ಲಿಯರ್ ರೇಡಿಯೇಷನ್ ಅನ್ನು ಕೂಡ ತಡೆಯುತ್ತೆ. ಥರ್ಮಲ್ ನ್ಯೂಕ್ಲಿಯರ್ ಶೀಲ್ಡ್ ಕೂಡ ಇದಕ್ಕಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಇದನ್ನು ಯಾಕೋಸ್ಕರವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ. ಇದರಲ್ಲಿ ಕಾನ್ಫರೆನ್ಸ್ ರೂಮ್ ಇದೆ. ಅಧ್ಯಕ್ಷರು ಇದರಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಾನ್ಫರೆನ್ಸ್ ಮಾಡಬಹುದು. ಅಮೆರಿಕದ ಇತರ ಭಾಗದಲ್ಲಿ ಏನಾಗ್ತಾ ಇದೆ ಅಂತ ನೋಡಬಹುದು. ಅವರಿಗೆ ಸೂಚನೆಯನ್ನ ಕೊಡಬಹುದು. ಇವತ್ತು ಅಮೆರಿಕದ ಸೇನೆ ವಿಶ್ವದ ಅನೇಕ ಭಾಗದಲ್ಲಿದೆ. 800ಕ್ಕೂ ಹೆಚ್ಚು ಬೇಸ್ಗಳನ್ನು ಹೊಂದಿರುವಂತಹ ದೇಶ. ಆ ಎಲ್ಲಾ ಬೇಸ್ಗಳಿಗೆ ಈ ವಿಮಾನದ ಮೂಲಕವೇ ಅಧ್ಯಕ್ಷರು ಕಮ್ಯುನಿಕೇಟ್ ಮಾಡಬಹುದು. ಒಂದು ವೇಳೆ ನ್ಯೂಕ್ಲಿಯರ್ ಅಟ್ಯಾಕ್ ಆಗಿ ಅಮೆರಿಕದ ಎಲ್ಲಾ ಕಮ್ಯುನಿಕೇಶನ್ ಸಿಸ್ಟಮ್ಗಳು ಕೂಡ ಕೊಲ್ಯಾಪ್ಸ್ ಆದ್ರೆ ಈ ವಿಮಾನದ ಕಮ್ಯುನಿಕೇಶನ್ ಸಿಸ್ಟಮ್ ಏನು ತೊಂದರೆ ಆಗೋದಿಲ್ಲ. ಇದು 67 ಸ್ಯಾಟಲೈಟ್ಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಅಮೆರಿಕ ಬೇರೆ ದೇಶದಲ್ಲಿ ಬೇಸ್ಗಳನ್ನು ಹೊಂದಿರುತ್ತಲ್ಲ, ಅಲ್ಲಿಗೆ ಈ ವಿಮಾನ ಸಂಪರ್ಕವನ್ನು ಸಾಧಿಸುತ್ತೆ. ಇದರ ಕೆಪಾಸಿಟಿ ಎಷ್ಟಿದೆ ಅಂತಂದ್ರೆ ಸಮುದ್ರದ ಆಳದಲ್ಲಿರುವಂತಹ ಅಮೆರಿಕದ ಸಬ್ಮೆರಿನ್ ಕೂಡ ಈ ವಿಮಾನದ ಜೊತೆಗೆ ಸಂಪರ್ಕವನ್ನು ಸಾಧಿಸಬಹುದು. ಆ ರೀತಿಯಾಗಿ ಇದನ್ನು ಡಿಸೈನ್ ಮಾಡಲಾಗಿದೆ. ಉದ್ದೇಶ ಇಷ್ಟೇ, ಯಾವುದೇ ನ್ಯೂಕ್ಲಿಯರ್ ಅಟ್ಯಾಕ್ ಆದರೂ ಕೂಡ ಅಮೆರಿಕದ ಅಧ್ಯಕ್ಷರನ್ನ ಹಾಗೂ ಅಮೆರಿಕದ ಅತಿ ಮುಖ್ಯವಾದ ಅಧಿಕಾರಿಗಳನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಅವರಿಗೇನು ಹಾನಿ ಆಗಬಾರದಪ್ಪ. ಇದು ಮಿತ್ರರೇ ಅಮೆರಿಕದ ಸಂವಿಧಾನದಲ್ಲೇ ಇದೆ. ಅಮೆರಿಕಾಗೆ ಏನಾದರೂ ಎಮರ್ಜೆನ್ಸಿ ಬಂದಿದ್ದೆ ಆದ್ರೆ ಅಮೆರಿಕದ ಅಧ್ಯಕ್ಷರ ರಕ್ಷಣೆ ಮೊದಲ ಜವಾಬ್ದಾರಿಯಾಗಿರುತ್ತೆ. ಅಲ್ಲಿನ ಸೇನೆ ಮಾಡಬೇಕಾಗಿರೋದೇ ಅದನ್ನ. ಅದೇ ಉದ್ದೇಶದಿಂದಲೇ ಅಮೆರಿಕ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಕೊಂಡಿದೆ. ಇದನ್ನು ಯಾವಾಗ ಅಮೆರಿಕ ಬಳಸಿತ್ತು ಕೇಳಿದ್ರೆ ಜಾರ್ಜ್ ಡಬ್ಲ್ಯೂ ಬುಷ್ ಇದನ್ನು ಬಳಸಿದ್ರು. 9/11 ಅಟ್ಯಾಕ್ ಆಗಿತ್ತಲ್ಲ, ಆಗ ಅಮೆರಿಕ ಅಕ್ಷರಶಃ ಎದುರೋಗಿತ್ತು. ಯಾಕೆಂದ್ರೆ 9/11 ಅಟ್ಯಾಕ್ನಲ್ಲಿ ಪೆಂಟಗಾನ್ ಅನ್ನು ಕೂಡ ಗುರಿ ಮಾಡಲಾಗಿತ್ತು, ಜೊತೆಗೆ ವೈಟ್ ಹೌಸ್ ಅನ್ನು ಕೂಡ ಗುರಿ ಮಾಡಲಾಗಿತ್ತು. ಆದರೆ ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಉಗ್ರರು ಯಶಸ್ವಿ ಆದರೂ ವೈಟ್ ಹೌಸ್ ಮೇಲೆ ಅವರಿಗೆ ದಾಳಿ ಮಾಡೋದಕ್ಕೆ ಆಗಲಿಲ್ಲ. ಇದು ಮಿತ್ರರೇ ಅಮೆರಿಕದ ಗರ್ವಭಂಗ ಮಾಡಿದಂತಹ ಒಂದು ದಾಳಿ. ನಮ್ಮದೊಂದು ಅಭೇದ್ಯ ಕೋಟೆ ಅಂತ ಅಂದುಕೊಂಡಿತ್ತಲ್ಲ ಅಮೆರಿಕ, ಅದಕ್ಕೆ ಘಾಸಿ ಮಾಡಿದಂತಹ ದಾಳಿ. ಹೀಗಾಗಿ ಆ ಸಂದರ್ಭದಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಈ ವಿಮಾನವನ್ನು ಹೊರತೆಗೆದು ಇದನ್ನು ಬಳಸಿದ್ರು. ಈಗ ಮಿತ್ರರೇ ಅಮೆರಿಕದಲ್ಲಿ ಮತ್ತೆ ಈ ವಿಮಾನವನ್ನು ಹೊರತೆಗೆಯಲಾಗಿದೆ. ಇದರ ಪ್ರಯೋಗವನ್ನು ಕೂಡ ನಡೆಸಲಾಗಿದೆ. ನಿಮಗೆ ಕೆಲ ಪ್ರಶ್ನೆಗಳು ಬರ್ತಾ ಇರಬಹುದು. ಇರಾನ್ ಏನು ನ್ಯೂಕ್ಲಿಯರ್ ಪವರ್ ದೇಶ ಅಲ್ಲ, ಅದು ಅಲ್ಲದೆ ಇರಾನ್ ಬಳಿಯಲ್ಲಿ ಅಮೆರಿಕವನ್ನು ರೀಚ್ ಆಗುವಂತಹ ಯಾವುದೇ ಮಿಸೈಲ್ಗಳು ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಮೆರಿಕಾಗೆ ಇದರ ಜರೂರತ್ ಏನು ಬರುತ್ತೆ? ಟ್ರಂಪ್ ಅವರ ಭದ್ರತೆಗೆ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆಗಳೇನಾದರೂ ಇದೆಯಲ್ಲ? ಯಾವ ದಿಕ್ಕಿನಿಂದ ನೋಡಿದ್ರೂ ನಮಗದು ಕಾಣಿಸ್ತಾ ಇಲ್ಲ. ಹೇಗೆ ಅಮೆರಿಕ ಯಾಕೆ ಇದನ್ನು ಹೊರಗೆ ತೆಗೆದಿದೆ ಅಂತ ನಿಮಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ ಅಮೆರಿಕ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಾ ಇರುತ್ತೆ ಯಾವಾಗಲೂ. ಈ ಟ್ರಂಪ್ ದೊಡ್ಡ ಮಾತನಾಡ್ತಾ ಇರಬಹುದು. ಅವ್ರು ಹೇಳ್ತಾ ಇದ್ರಲ್ಲ, ಅಮೆರಿಕಾಗೆ ಸರಿಸಮವಾಗುವಂತಹ ಯಾವುದೇ ಟೆಕ್ನಾಲಜಿಗಳು ಇರಾನ್ ಬಳಿಯಲ್ಲೂ ಇಲ್ಲ, ಇಡೀ ವಿಶ್ವದಲ್ಲೇ ಇಲ್ಲ. ಅಮೆರಿಕದ್ದು ಯಾವಾಗಲೂ ಸುಪೀರಿಯರ್ ಆಗಿರುತ್ತೆ, ಹಾಗೆ ಹೀಗೆ ಅಂತ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಾಕುವಂತಹ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾರೆ. ಆದರೆ ಒಳಗೊಳಗೆ ಈ ಅಮೆರಿಕನ್ನರಿಗಿದ್ದಷ್ಟು ಭಯ ಇನ್ಯಾರಿಗೂ ಇಲ್ಲ. ಮೊದಲನೇದಾಗಿ ಈ ವಿಮಾನವನ್ನು ಯಾಕೆ ಹೊರಗೆ ತೆಗೆದಿದ್ದಾರೆ ಅಂತಂದ್ರೆ ಯುದ್ಧದ ಒಂದು ಭಾಗ. ಒಂದು ವೇಳೆ ವರ್ಸ್ಟ್ ಕೇಸ್ನಲ್ಲಿ ಏನಾದರೂ ಸಿಚುವೇಶನ್ ಬಂದ್ರೆ ಅಧ್ಯಕ್ಷರನ್ನ ರಕ್ಷಣೆ ಮಾಡಬೇಕಾದ್ರೆ ಇದು ರೆಡಿ ಇರಬೇಕು ಅಂತ ಅದನ್ನ ಹೊರ ತೆಗೆದಿರಬಹುದು. ಎರಡನೇದಾಗಿ ಇರಾನ್ ಮೇಲೆ ಅವರಿಗೊಂದು ಸಣ್ಣ ಆತಂಕ ಇದ್ದೇ ಇದೆ. ಇರಾನ್ ಏನಾದರೂ ಸೀಕ್ರೆಟ್ ದಾಳಿಗಳನ್ನ ಮಾಡಬಿಡಬಹುದಾ? ಈ ಹಿಂದೆ ಟ್ವಿನ್ ಟವರ್ ಮೇಲೆ ಒಂದು ಅಚಾನಕ್ ಆದ ದಾಳಿ ಆಯ್ತಲ್ಲ, ಅದೇ ರೀತಿಯ ದಾಳಿಯನ್ನ ಅಮೆರಿಕದೊಳಗೆ ಇರಾನ್ ಏನಾದರೂ ಮಾಡಿಸಬಹುದಾ? ಈ ಆತಂಕವೂ ಕೂಡ ಅಮೆರಿಕಾಗಿದೆ. ಜೊತೆಗೆ ಇತ್ತೀಚೆಗೆ ಉಕ್ರೇನ್ ರಷ್ಯಾ ಒಳಗೆ ಡ್ರೋನ್ ಅಟ್ಯಾಕ್ ಗಳನ್ನ ಮಾಡಿಸ್ತು. ಇವತ್ತು ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡುವಂತದ್ದು ಬಹಳ ಈಸಿ ಆಗ್ತಾ ಇದೆ. ಒಂದು ವೇಳೆ ಅಮೆರಿಕ ಯುದ್ಧದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಇರಾನ್ ಏನಾದರೂ ಈ ರೀತಿಯ ದಾಳಿಗಳನ್ನ ಮಾಡಿಸ್ಬಿಟ್ರೆ ಆಗ ನಮ್ಮ ಅಧ್ಯಕ್ಷರನ್ನ ರಕ್ಷಣೆ ಮಾಡೋದು ಹೇಗೆ? ಅದಕ್ಕಾಗಿಯೂ ಕೂಡ ಈ ವಿಮಾನವನ್ನ ಅಮೆರಿಕ ಹೊರಗೆ ತೆಗೆದಿರಬಹುದು. ಇದರ ಜೊತೆಗೆ ಅಮೆರಿಕಾಗಿರುವಂತಹ ಇನ್ನೂ ಕೆಲ ಭಯ ಏನು ಕೇಳಿದ್ರೆ, ಒಂದು ವೇಳೆ ಇರಾನ್ ಬಳಿಯಲ್ಲಿ ಈಗಾಗಲೇ ನ್ಯೂಕ್ಲಿಯರ್ ಪವರ್ ಇದ್ದು ಅವರು ಜಗತ್ತಿಗೆ ಹೇಳ್ಕೊಳ್ಳದೆ ಇದ್ರಪ್ಪ, ಏಕಾಏಕಿಯಾಗಿ ಅಮೆರಿಕದ ಮೇಲೆ ಪ್ರಯೋಗ ಮಾಡಿಬಿಟ್ರು ಇನ್ನು ವರ್ಸ್ಟ್ ಕೇಸ್ನಲ್ಲಿ, ಅದಕ್ಕೂ ನಾವು ರೆಡಿ ಇರಬೇಕು ಅಂತ ಅಮೆರಿಕ ರೆಡಿ ಆಗ್ತಿರಬಹುದು. ಇದೆಲ್ಲದರ ಜೊತೆಗೆ ಅಮೆರಿಕಾಗಿರುವಂತಹ ದೊಡ್ಡ ಭಯ ಏನು ಕೇಳಿದ್ರೆ, ಈ ಯುದ್ಧ ಹೀಗೆ ಕಂಟಿನ್ಯೂ ಆಗಿ ರಷ್ಯಾ ಕೂಡ ಇದಕ್ಕೆ ಎಂಟ್ರಿ ಆಗಿ ಚೈನಾ ಕೂಡ ಕೈ ಜೋಡಿಸಿ ಇದೇನಾದರೂ ಮಹಾಯುದ್ಧ ಆಗ್ಬಿಟ್ರೆ ಆಗ ಅಮೆರಿಕವನ್ನ ಬಚಾವ್ ಮಾಡ್ಕೊಳ್ಬೇಕಲ್ಲ. ಹೀಗೆ ಅಮೆರಿಕ ಹಲವು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಯುದ್ಧಕ್ಕೆ ಎಂಟ್ರಿ ಆಗೋದಕ್ಕೆ ಬಹಳ ಮೀನಾಮೇಷ ಎಣಿಸ್ತಾ ಇದ್ದಾರೆ. ನಾವು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕ ಇಡೀ ವಿಶ್ವದಲ್ಲೇ ಅತ್ಯಂತ ತಾಕತ್ತಿರುವಂತಹ ದೇಶ. ಯಾಕೆಂದ್ರೆ ಅವರು ಅತಿ ಹೆಚ್ಚು ಸೇನಾ ನೆಲೆಗಳನ್ನು ಹೊಂದಿದ್ದಾರೆ, ಹೆಚ್ಚು ಡಿಫೆನ್ಸ್ ಬಜೆಟ್ ಅನ್ನು ಹೊಂದಿದ್ದಾರೆ. ಹೀಗಾಗಿ ಅಮೆರಿಕವನ್ನ ಟಚ್ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ ನಮಗನ್ಸುತ್ತೆ. ಆದ್ರೆ ಅಮೆರಿಕಾಗೆ ಅವರದ್ದೇ ಆದಂತಹ ಒಂದಷ್ಟು ಭಯಗಳಿದೆ. ಆದ್ರೆ ಇದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಏನನ್ಸುತ್ತೆ ಅಂತಂದ್ರೆ, ಈ ಯಾವನೋ ಆಳುವವನ ಹಠಕ್ಕೋಸ್ಕರವಾಗಿ ಅಮಾಯಕರು ಬಲಿಯಾಗಬೇಕಲ್ಲ ಅಂತ. ಆ ಅಯತುಲ್ಲಾ ಖಮೇನಿಯ ಹಠ, ಅವನಿಗೆ ಯಹೂದಿಗಳ ಮೇಲೆ ದ್ವೇಷ. ಆ ಮುದುಕಪ್ಪನ ದ್ವೇಷಕ್ಕೋಸ್ಕರವಾಗಿ ಇಸ್ರೇಲ್ ಕಳೆದ 2 ವರ್ಷದಿಂದ ಯುದ್ಧ ಮಾಡ್ತಾ ಇದೆ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಏನು ಹೇಳ್ತಾರೆ, ಈಗ ಯುದ್ಧವನ್ನು ಆರಂಭಿಸಿದ್ದು ಇಸ್ರೇಲ್ ಅಲ್ವಾ, ಇರಾನ್ ಸುಮ್ಮನೆ ಇತ್ತು ಆದರೂ ಕೂಡ ಕೆಣಕಿಕೊಂಡು ಇಸ್ರೇಲ್ ಹೋಗಿದೆ ಅಂತ.
ಇಸ್ರೇಲ್ ಭಯವನ್ನ ನಾವಿಲ್ಲಿ ಇದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಅಕ್ಷರಶಃ ಅಗ್ನಿಕುಂಡದಲ್ಲಿ ಬದುಕ್ತಾ ಇರುವಂಥವ್ರು. ಇರಾನ್ ತನ್ನ ಬಳಿಯಲ್ಲಿ ನ್ಯೂಕ್ಲಿಯರ್ ಪವರ್ ಇಲ್ಲದೆಯೇ ಇಸ್ರೇಲ್ ಅನ್ನ ಇಷ್ಟೆಲ್ಲ ಆಟ ಆಡಿಸಿದೆ. ತನ್ನ ಫ್ರಾಕ್ಸಿಗಳ ಮೂಲಕವಾಗಿ ಇಸ್ರೇಲ್ಗೆ ಪಡಬಾರದ ಕಷ್ಟವನ್ನ ಕೊಟ್ಟುಬಿಟ್ಟಿದೆ. ಇನ್ನೇನಾದ್ರೂ ಇರಾನ್ಗೆ ನ್ಯೂಕ್ಲಿಯರ್ ಪವರ್ ಸಿಕ್ಕಿದ್ದೆ ಆದ್ರೆ ಅವರು ಇಸ್ರೇಲ್ ಅನ್ನ ಬಿಡ್ತಾರಾ? ಖಂಡಿತವಾಗ್ಲೂ ಬಿಡೋದಿಲ್ಲ. ಯಹೂದಿಗಳ ನಾಶ ಆಗತ್ತೆ ಅಂತಂದ್ರೆ ಅವ್ರು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಅಷ್ಟರ ಮಟ್ಟಿಗೆ ರಾಡಿಕಲ್ ಮೈಂಡ್ ಸೆಟ್ನವರು. ಹೀಗಾಗಿ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಭಯ ಪಡ್ತಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇಲ್ಲಿ ಅಮೆರಿಕ ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿತ್ತು. ಅಮೆರಿಕ ಕೇವಲ ಇರಾನ್ನ ನ್ಯೂಕ್ಲಿಯರ್ ಪವರ್ ಅನ್ನೇ ಟಾರ್ಗೆಟ್ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಇಲ್ಲಿ ಅಮೆರಿಕ ವಿನಾಕಾರಣ ಇದನ್ನ ಡ್ರ್ಯಾಗ್ ಮಾಡಿ ಇಸ್ರೇಲ್ಗೂ ನಷ್ಟ ಆಗ್ತಾ ಇದೆ, ಇರಾನ್ನ ಜನತೆಗೂ ಕೂಡ ತೊಂದರೆ ಆಗ್ತಾ ಇದೆ. ಅಮೆರಿಕದ ಬೇಜವಾಬ್ದಾರಿತನದಿಂದಲೇ ಅಮಾಯಕರ ಬಲಿ ಆಗ್ತಾ ಇದೆ. ಮಿತ್ರರೇ, ಇದಿಷ್ಟು ಅಮೆರಿಕ ತನ್ನ ಡೂಮ್ಸ್ ಡೇ ಪ್ಲೈನ್ ಅನ್ನು ಹೊರಗೆ ತೆಗೆದಿದ್ದು ಹಾಗೂ ಅದರ ಆಗುಹೋಗುಗಳ ಬಗ್ಗೆ ಒಂದಷ್ಟು ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.